ಎದ್ದಿ ಇನ್ನು ಮುಖ ತೊಳ್ದಿಲ್ಲ ಗೈಸ್. ಎಷ್ಟು ಕುಡಿತ್ಯಾ? ನಾವೇ ವ್ಲಾಗ್ ಮಾಡ್ತೀವಿ, ಇಬ್ರು ವ್ಲಾಗ್ ಮಾಡ್ತಾ ಇದ್ರೆ ಹೆಂಗೆ ಇದು ಅದಕ್ಕೆ ರುಚಿ ಸಿಗ್ತದೆ. ಓಕೆ ಆಟೋ ಜರ್ನಿ ವಿತ್ ಈ ಥರ ನೌಟಂಕಿ ಆಟಗಳು ಆಡ್ತಾನೆ. ಆಪಲ್ ಕಟ್ ಮಾಡೋದು ಗೊತ್ತಿಲ್ಲ ಗೈಸ್. ಕೊಡದೆ ಒಬ್ಬನೇ ಮುಗ್ತಾ ಇದೆಯಾ ಮುಕ್ಕು? ಅದರಲ್ಲಿ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಮುರುಡಯ್ಯ ಸರ್ ಅಂತ. ಹಲೋ ನಮಸ್ಕಾರ ಎಲ್ರಿಗೂ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅ ಡೇ ಇನ್ ಮೈ ಲೈಫ್ ವಿತ್ ದ ಬಾಯ್ಸ್. ಬೆಳಿಗ್ಗೆ ಆಗಿದೆ, ಇಟ್ಸ್ 7:30. ಸೊ ಶ್ರವಣ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಣ. ಅಲ್ಲಿ ಏನೇನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ. ಸೊ ಇಟ್ಸ್ ಆಲ್ರೆಡಿ ಲೇಟ್. ಸೊ ವರುಣ್ ಮನೆ ಹತ್ರ ಬಂದೆ. ಪಾ ಬೆಳಗ್ಗೆನೇ ಎದ್ದಿದ್ದು ಹಂಗೆ ಬಂದಿದೆ, ಮುಖ ತೊಳ್ಕೊಂಡು ಇವಾಗ ಬಂದೆ. ಸೊ ಅವ್ರಿಗೆ ಫೋನ್ ಮಾಡಿದೆ ಬರ್ತೀನಿ ಅಂತ ಅಂದ ಕೆಳಗಡೆ. ಸ್ಯಾಮ್ರೋ ಇರ್ಬೇಕು ಮೋಸ್ಟ್ಲಿ. ಸಮೀರಾ? ಸೊ ಗೈಸ್ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಸಮೀರ್ ಬ್ರೋ ಬುಕ್ ಮಾಡಿರೋದು ನೋಡಿ, ಹಿಂಗೆ ಹೆಂಗೆ ಕಂಡಿಡಿದೆ. ಬೆಳಿಗ್ಗೆ ಜಿಮ್ಗೆ ಓದಿದೆಯಲ್ಲ. ಸೊ ದೇ ಆರ್ ಕಮಿಂಗ್ ಡೌನ್, ವಿ ಆರ್ ಗೋಯಿಂಗ್. ಸೊ ಐ ಆಮ್ ವೇಟಿಂಗ್ ಫಾರ್ ದೆಮ್. ಬಂದೇ ಇಲ್ಲ ಇನ್ನು. ಏನು ಮಾಡ್ತೀಯ ಗಾಯ್ಸ್? ಅವ್ರು ಇನ್ನೊಂದು ಆಟೋಲ್ಲಿ ಬಂದು ಈ ಆಟೋ ಪಿಕಪ್ ಮಾಡ್ಕೊಂತಾರೆ. ಬ್ರೋ ವರುಣ್ ಬರ್ತಾ ಇದ್ದೀವಿ. ಬ್ರೋ ಬರೋದು ಎಷ್ಟೊತ್ತು ಹೇಳಿ ಮಾಡೋದು ನೀವು? ಹಾಂ, ಎಷ್ಟೊತ್ತು ಮಾಡ್ತೀರಾ? ನಾನು ಬಂದು 5 ನಿಮಿಷ ಆಯಿತು. ನಾನು ನೋಡಿದೆ ಫಸ್ಟ್ ಯಾರು ಬಂದು. ಇಲ್ಲೇ ನಾನೇ ಇಲ್ಲೇ ನಿಂತಿದ್ದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೇ ವ್ಲಾಗ್ ಮಾಡ್ತೀವಿ, ಇಬ್ರು ವ್ಲಾಗ್ ಮಾಡ್ತಾ ಇದ್ರೆ ಹೆಂಗೆ ಇದು ಏನೋ ಮಾಡ್ಬೇಕಲ್ಲ. ಹಂಗೆ ಒಳಗೆ ಹೋಗಿ ನೋಡೋಣ ಹೆಂಗೆ ಹೋಗ್ತೀರಾ. ಹಾಂ ಗೈಸ್, ಫಸ್ಟ್ ನನ್ನನ್ನೇ ವ್ಲಾಗ್ ಮಾಡೋದೇ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಇಬ್ರು ವ್ಲಾಗ್ ಮಾಡ್ತೀವಿ ನೋಡಿ. ಆಟೋ ಜರ್ನಿ ವಿತ್ ಫಸ್ಟ್ ಟೈಮ್ ಆಟೋ ಆಟೋದಲ್ಲಿ ಹೋಗಿ ಈ ಆಟೋ ವಿತ್ ಒಂದು ಸೆಲ್ಫಿ ತೊಗೊಳ್ಳೋಣ. ಸೊ ಗೈಸ್, ಇವಾಗ ಆಟೋದಲ್ಲಿ ಶ್ರವಣ್ ಬ್ರೋ ಮನೆ ಹತ್ರ ಹೋಗ್ತಿದ್ದೀವಿ. ಅಲ್ಲಿ ವರ್ಕೌಟ್. ಸೋಮ್ರು ಮನೇಲಿ ವರ್ಕೌಟ್ ಅಲ್ಲ, ಸರಿ, ಶ್ರವಣ್ ಬ್ರೋ ಅವರು ಪ್ರೈವೇಟ್ ಜಿಮ್ಮಲ್ಲಿ ವರ್ಕೌಟ್. ಕರೆಕ್ಟ್. ಅದೇ ಫ್ರೆಂಡ್ ಅವನು. ಓ ಸಿಯರ್ ಬ್ರೋ ನೀವು ಇದು ಅಪ್ಲೋಡ್ ಮಾಡಿ ಔಟ್ಫಿಟ್ ತಗೋದಾಗಿದೆ. ಬ್ರೋ ನೀವು ಈ ಸಾಂಗ್ ನಿಮ್ಗೆ ಆ ಸಾಂಗ್ ಯಾವ್ದಾದ್ರು ಏನಂದೆ ಇನ್ನೊಂದ್ಸಲ ಹೇಳು. ಗೈಸ್, ಈ ಥರ ಬೆಳಿಗ್ಗೆನೇ ಎದ್ಬಿಟ್ಟು ಜಿಮ್ಮು ಹಂಗೆಲ್ಲ ಬಂದರೆ ಹೆವಿ ಖುಷಿ ಆಗ್ಬಿಡುತ್ತೆ. ಬಿಕಾಸ್ ಡೇ ತುಂಬ ಹೊತ್ತಿರುತ್ತೆ, ಬೇಗ ಹೋಯ್ತು ಅಂತ ಅನ್ಸಲ್ಲ. ಸೊ ಶ್ರವಣ್ ಬ್ರೋ ಜಿಮ್ ಹತ್ರ ಬಂದಿದ್ದೀವಿ. ಒಳ್ಳೆ ವರ್ಕೌಟ್ ಮಾಡೋಣ. ಯಾರು ಮುಂಚೆ ವರ್ಕೌಟ್ ಹೋಗೋದು? ಬ್ಯಾಕ್ ಮತ್ತೆ ಬೈಕ್ ನಮ್ಮ ಎಲ್ಲ ಡ್ರೈವರ್ ಅನ್ನ ಕೆಟ್ಟಿಸ್ಕೊಂಡ್ಬಿಟ್ಟು ನಾವು 3 ಜನ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೀವಿ ಏನೇನೋ. ಅದು ಪರ್ಸನಲ್. ಆಮೇಲೆ ರಿಯಲೈಸ್ ಆಯ್ತು ಡ್ರೈವರ್ ಅಂತ ನಮ್ಗೆ ಅಲ್ವಲ್ಲ. ಓ ನೋಡಿ ಮಾರಿ, ಯಾವುದೋ ಹುಡುಗಿ ಕಾಯ್ಕೊಂಡು ನಿಂತವ್ರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ಎಂತ ಬ್ರೋ ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಮಂಗಳೂರಿನ ಬಂದು. ಗೈಸ್ ಎಂತ ಏನ್ ಗೊತ್ತಾ, ನಾವ್ ಯೂಶಲಿ ಮಂಗಳೂರು ಉಡುಪಿಗೆ ಹೋದ್ರೆ ಟ್ಯಾನ್ ಆಗ್ಬಿಡ್ತೀವಿ. ಇವ್ರು ನೋಡಿ ಫುಲ್ ಹ್ಯಾಂಡ್ಸಮ್. ಹೊಡ್ಬಿಟ್ರು ನಾಳೆ ಆಗ್ತಾರೆ. ಒನ್ ಪ್ಲಸ್ ಪಬ್ಲಿಕ್ ಟಿವಿ. ಪಾಪ ಸ್ಟೋಮ್ರು ಎಷ್ಟು ಇನ್ನೋಸೆಂಟ್ ಅಂತ ಆಗ್ತಾರೆ. ಗೈಸ್ ಇನ್ನೊಂದ್ ಹೇಳ್ಬೇಕು ಮೇನು ಇವ್ರ ಬಗ್ಗೆ. ನಾನು ಒಂದಷ್ಟು ಕಮೆಂಟ್ಸ್ ನೋಡಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಯಾರು ಇನ್ನೋಸೆಂಟ್ ಅಂತ ಕಮೆಂಟ್ ಹಾಕ್ತಿದ್ದೀರಾ. ಅದು ಗ್ರೀನ್ ಕಲರ್ ಒಂದು ಮಾನ್ಸ್ಟರ್ದಾ? ಅಲ್ಲ ಐತ್ ನೋಡು, ಇದೊಂದು ಫ್ರೆಂಡ್ ಅದೊಂದು ಮಾನ್ಸ್ಟರ್ ಇದೆ ಇದೆಯಲ್ಲ. ಗೊತ್ತಾಯ್ತು, ಇದು ಇದನ್ಸುತ್ತೆ.
ಅದು ಆರೆಂಜ್ ಚೆನ್ನಾಗಿರ್ಲಿಲ್ಲ, ಗ್ರೀನ್ ಕಲರ್ ತೊಗೊಂಡ್ರಿ. ಇದೆ ಇದೆ ಇದೆ, ಹೇಳು. ಈ ಥರ ನೌಟಂಕಿ ಆಟಗಳು ಆಡ್ತಾನೆ, ಕಟ್ ಮಾಡು ಅಂತೆಲ್ಲ ಅಂದ್ಬಿಟ್ಟು. ಸೊ ಈಗ ವರ್ಕೌಟ್ ಶುರು ಮಾಡುವ. ಇವತ್ತು ಬ್ಯಾಕ್ ವರ್ಕೌಟ್. Bro, pull 6. Pull, bro. 5. Pull 4. Barley 3. Last 2. 3. Come on, 4. 5. Come on, 3. 2. Last one. ಸ್ಯಾಮ್ರೋ ಸ್ವಲ್ಪ ತಲೆ ಮುಂದೆ ಮಾಡಿ. ಸ್ಯಾಮ್ರೋ ಅವ್ರ ಬಾಡಿನ ಈಗಲೇ ರಿವೀಲ್ ಮಾಡಲ್ವಂತೆ, ಅದರಿಂದ ಈ ಥರ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಅಪ್ಪ. ಬ್ಯಾಕ್ ಡಬಲ್ ಬೈಸೆಪ್ಸ್ ಮಾಡಿಬಿಡಿ. ಫ್ಲೆಕ್ಸ್. ಪರ್ಫೆಕ್ಟ್. ಸ್ಕಿನ್ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಿಡಿಯೋ ಸ್ಯಾಮ್ರೋ. ಸೊ ಗೈಸ್, ವರ್ಕೌಟ್ ಎಲ್ಲ ಮುಗಿತು. ಬಾಯ್ ಬಾಯ್. ಸಿಗೋಣ ಬ್ರೋ. ಸೊ ಹೊರಡುವ ಗೈಸ್. ವರುಣೇನೋ ಸ್ವಲ್ಪ ಟೆನ್ಷನ್ನಲ್ಲಿಯಾನೆ, ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಹೋಗ್ತೇವೆ. ಆಟೋ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ಆಟೋ ಇಲ್ಲಿ ಬಂದಿದೆ. ತಪ್ಪು ಡೈರೆಕ್ಷನ್ ತೋರಿಸ್ತಾ ಇದ್ದಾರೆ ಸ್ಯಾಮ್ರೋ ಜನಕ್ಕೆ. ನನಗೆ ಮಾತಾಡದೆ ಬೇಡ, ಫೋನಿಗೆ ಇಟ್ಕೋತೀನಿ. ಹಾಯ್, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಸವೇಶ್ವರ ನಗರಕ್ಕೆ ಬಂದ್ವಿ. ಸೊ ದಿಸ್ ಇಸ್ ಕಾರ್ತಿಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರ್ತಿಕ್ ಹಾಯ್. ಕೊಡದೆ ಒಬ್ಬನೇ ಮುಗ್ತಾ ಇದೆಯಾ ಮುಕ್ಕು? ನೀನು ಹೊಸದು ಹೇಳಿದ್ದೀನಿ. ಹೊಸದು ಏನು ಹೇಳಿದ್ಯಾ? ಇಡ್ಲಿ. ಹೊಸ ಇಡ್ಲಿ ಹೇಳಿದ್ದಾನೆ. ಹಂಗೆ ಗೈಸ್, ಸ್ವಲ್ಪ ಕೆಲಸ ಇತ್ತು. ಸೊ ಹಂಗಾಗಿ ಬೆಳಿಗ್ಗೆ ಅಲ್ಲಿಂದ ಬಂದಾದ್ಮೇಲೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬ್ಲಾಗು. ಸೊ ನಾವು ವಿ ಆರ್ ಇನ್ ಬಸವೇಶ್ವರ ನಗರ್. ತಟ್ಟೆ ಇಡ್ಲಿ, ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ. ಸೊ ಇಡ್ಲಿ ಹೇಳಿದ್ದಾನೆ. ಇಡ್ಲಿ ಕೊಡ ಸರ್. ಇಡ್ಲಿ ಆಯ್ತಾ? ಇಡ್ಲಿ ಇಡ್ಲಿ ಇಡ್ಲಿ. ಚಟ್ನಿ ಇರಲ್ಲ, ಯಾಕೆ ನಮ್ಮ ಹೋಟೆಲ್ ಪೂರ್ತಿ ಚಟ್ನಿ ಬರುತ್ತೆ. ಬೆಳಿಗ್ಗೆ ಬಂದೆ 11 ಗಂಟೆ ಬಂದೆ ಇರಬೇಕು. ಅರ್ಧ ಆಯ್ತಾ? ಅದಕ್ಕೆ ರುಚಿ ಸಿಗ್ತದೆ ತಿನ್ನೋಕ್ಕೆ. ಚಟ್ನಿ ವೇಸ್ಟ್ ಆಗ, ಅದು ವೇಸ್ಟ್. ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಒಂಥರ ಸಕ್ಕದಾಗಿ ನೋಡಿ, ಸಾಫ್ಟ್ ಸಾಫ್ಟ್. ಡಿಪ್ ಕೊಡಲ್ಲ ಮತ್ತೆ ಇಲ್ಲಿ ಯಾರು ಡಿಪ್ ಕೇಳಲ್ಲ. ನಾನು ಕೇಳ್ತೀನಿ. ಯಾರು ಕೊಡ್ತಾರೆ, ಬಟ್ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಹಿಂಗೆ ತಿನ್ನಬೇಕು, ಈ ಥರ ಎತ್ಕೊಂಡು ಚಟ್ನಿ ಜೊತೆ. ಸೊ ಗೈಸ್, ಐ ಆರ್ಡರ್ಡ್ ಒಂದು ಮಸ್ಕ್ ಮೆಲನ್ ಜ್ಯೂಸ್. ಹೀಟ್ ಆಗಿಬಿಟ್ಟು ಹಲ್ಸರ್ ಆಗಿದೆ ಬಾಯಲ್ಲಿ, ಸೊ ಹುಣ್ಣಾಗಿದೆ. ಅದಕ್ಕೆ ಮಸ್ಕ್ ಮೆಲನ್ ಆರ್ಡರ್ ಮಾಡಿದೆ. ಮಸ್ಕ್ ಮೆಲನ್ ಕೋಲ್ಡ್. ಸೊ ಈ ಪ್ಲಾಸ್ಟಿಕ್ನ ತೆಗ್ದು ಹೊಸಾಡುವ. ತೆಗಿ, ಇದೊಂದು ಕೆಲಸ ಮಾಡು. ಏಯ್ ನೋಡಿದ್ರ ಗೈಸ್, ಕ್ರಿಮಿನಲ್ ನನ್ನ ಬ್ಲಾಗ್ಗಳಲ್ಲಿ ಎಷ್ಟು ಸತಿ ನಾನು ಜ್ಯೂಸ್ ಶೇರ್ ಮಾಡಿಲ್ಲ. ಎಷ್ಟು ಕುಡಿತ್ಯಾ? ಇದಲ್ಲ ನಾರ್ಮಲ್ಲು. ಸ್ನಿಕರ್ಸ್ ಬೇಕಂತೆ. ನಾರ್ಮಲ್ ಇಲ್ವಣ್ಣ? ಇಲ್ವಾ? ಇಲ್ವಂತು ಸ್ನಿಕರ್ಸ್ ಇಲ್ವಾ? ಇಲ್ವಂತು. ಅಲ್ಲಿದೆ. ಅದ್ಯಾವುದೋ ಇದು. ಇಲ್ಲಿ ಬಾರು ಪೆಂಗ. ಎಷ್ಟಣ ಇದೊಂದು? 50 ನಮ್ಮದು. ಜಾಸ್ತಿ ಟ್ಯಾಕ್ಸ್ ಹಾಕಲ್ಲ. ನೋಡಿ, ಸ್ನಿಕರ್ ಕೊಡಿಸ್ತಾ ಇದೀನಿ. ಸೊ ಇದು ಮುಗಿಸ್ಕೊಂಡು, ಓಹೋ ಫೆರ್ರೋಚರ್ ಯಾರಿಗೆ ಬೇಕು? ಫೆರ್ರೋಚರ್ ನನಗೆ ಬೇಕು, ಇಲ್ಲೇ ಕಳಿಸು. ಬಿಟ್ಟು ಹುಡುಗಿರಿಗೆ ಪಾಪ ಅವರಿಷ್ಟು. ನಾನೇ ಫೇಕ್ ಅಕೌಂಟಲ್ಲಿ ಮೆಸೇಜ್ ಹಾಕ್ತೀನಿ ಹುಡುಗಿದರು, ಪ್ರಿಯಾಂಕಾ ಅಂತ ಹಾಕ್ಬಿಟ್ಟು. ನಾನು ರಿಪ್ಲೈ ಮಾಡಲ್ಲ. ಹಾಯ್ ಜಾಯ್. ಹಾಯ್ ಮಮ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎದ್ದಿ ಇನ್ನು ಮುಖ ತೊಳ್ದಿಲ್ಲ ಗೈಸ್. ಹಾಯ್ ಹೇಳು. ವೆಲ್ಕಮ್ ಟು ಮೈ ಯೂಟ್ಯೂಬ್
ಗೈಸ್ ನನಗೆ ಆ್ಯಪಲ್ ತಿಂತೀಯ ಅಂತ ಅಂದು ನಾನು ಆ್ಯಪಲ್ ತಿಂತೀನಿ ಸರಿ ಅಂತ ಅಂದೆ. ಕಟ್ ಮಾಡ್ಕೊಂಬರಕ್ಕೆ ಭಾರ ಅಂತ ಅಂದ್ಬಿಟ್ಟು ಹಂಗೆ ತಿಂತೀಯನೋ ಅಂತ ಕೇಳ್ತಾಳೆ ಗೈಸ್. ಎಷ್ಟು ಸೋಂಬೇರಿ ಅಂದರೆ ಸೋಂಬೇರಿ. ಆ್ಯಪಲ್ ಕಟ್ ಮಾಡೋದು ಗೊತ್ತಿಲ್ಲ ಗೈಸ್. ಆ್ಯಪಲ್ ಕಟ್ ಮಾಡಿದವ್ರು ಅಮ್ಮ ಹತ್ರ ಕೇಳ್ತಾಳೆ. ಸ್ವಲ್ಪ ಕೆಲಸ ಆಯಿತು ಬಸವೇಶ್ವರ ನಗರಲ್ಲಿ, ಅದನ್ನ ಮುಗಿಸ್ಕೊಂಡು ಈಗ ರೆಡಿ ಆಗಿದ್ದೀನಿ ಸ್ನಾನ ಮಾಡಿ. ಬಿಕಾಸ್ ನಾಟಕಕ್ಕೆ ಹೋಗ್ಬೇಕು. ಆ ನಾಟಕದಲ್ಲಿ ನನಗೊಂದು ಕ್ಯಾರೆಕ್ಟರ್ ಸಿಕ್ಕಿದೆ, ಅದು ಗೌಡನ್ ಕ್ಯಾರೆಕ್ಟ್ರು. ನಾನು ಮಾಡ್ತಿರೋಂಥ ನಾಟಕ ಪರಸಂಗದ ಗೆಂಡತಿಮ್ಮ ಅಂತ ಅಂದ್ಬಿಟ್ಟು ನೀವು ನೋಡಿರ್ತೀರ ಮುಂಚೆನೇ ವರುಣ್ ಯೂಟ್ಯೂಬ್ ಚಾನಲಲ್ಲಿ. ಸೊ ಮೊದಲು ನಾನು ನಾರ್ಮಲ್ ಪಡ್ಡೆ ಹುಡುಗರ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಅದಾದಮೇಲೆ ಅಪ್ಗ್ರೇಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಅದು ಊರ ಗೌಡಂದು. ಸೊ ಇದನ್ನು ಮಾಡೋಕ್ಕೆ ತುಂಬ ಅಂದರೆ ತುಂಬ ನರ್ವಸ್ ಆಗಿದ್ದೀನಿ ನಾನು. ಎಸ್ಪೆಷಲಿ ಇಷ್ಟು ಇದೊಂಥರ ದೊಡ್ಡ ಕ್ಯಾರೆಕ್ಟ್ರು, ಮೇನ್ ಕ್ಯಾರೆಕ್ಟ್ರು. ತುಂಬ ಮೇನ್ ಅಲ್ಲ, ಒಂದು ಮೇನ್ ಕ್ಯಾರೆಕ್ಟ್ರು. ಸೊ ಇದು ಹೆಂಗಿರುತ್ತೆ, ನಾನು ಅಲ್ಲಿ ಹೆಂಗೆ ಪ್ರದರ್ಶನ ಕೊಡ್ತೀನಿ ದೇವರನ್ನೇ ಗೊತ್ತಿಲ್ಲ. ಈ ನಾಟಕದ ವ್ಲಾಗನ್ನು ಮಾಡ್ತೀನಿ. ಅವತ್ತಿನ ದಿನ ಏನೇನಾಗುತ್ತೆ, ಹೆಂಗೆ ಸೆಟ್ ಆಗ್ತಾರೆ, ಹೆಂಗೆ ಎಲ್ಲ ತೊಗೊಂಬರ್ತಾರೆ, ಎಷ್ಟು ಕಷ್ಟಪಡ್ತಾರೆ ನಾಟಕದಲ್ಲಿ, ಪ್ರತಿಯೊಂದನ್ನು ತೋರಿಸ್ತೀನಿ. ನಾನು ಇನ್ಸ್ಪೈರ್ ಆಗಿದ್ದೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಮುರುಡಯ್ಯ ಸರ್ ಅಂತ. ಅವರೇ ಪರಸಂಗದ ಗೆಂಡತಿಮ್ಮ ಮೇನ್ ರೋಲ್ ಮಾಡ್ತಾ ಇರೋದು. ಲೈಕ್ ಸೂಪರ್ ಆ್ಯಕ್ಟಿಂಗ್ ಅವ್ರದ್ದು. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ಗೆ ನಾನು ಫ್ಯಾನ್. ಲೈಕ್ ಅವರಿಂದ ಇನ್ಸ್ಪೈರ್ ಆಗಿ ಇನ್ನೂ ಆ್ಯಕ್ಟ್ ಮಾಡಬೇಕು, ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಸರಿ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಇವತ್ತೇ ಲೈಕ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನೇನಿರುತ್ತೆ, ಹೆಂಗಿರುತ್ತೆ, ಏನೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಮುಂದಿನ ವ್ಲಾಗ್ ಬರುತ್ತೆ. ಇವತ್ತು ಅಲ್ಲೆಲ್ಲ ಮುಗಿಸಿ ವ್ಲಾಗ್ ಏನು ಮಾಡ್ತೀನಿ. ಓಕೆನಾ?